ತೆರೆ ಮೇಲೆ ಯಾರು ಕಾಣ್ತಾರೋ ಅವರಲ್ಲಿ ಹೀರೋ ಅಂತ ಅನ್ಸಲ್ಲ. ಇಲ್ಲಿಗೆ ನೀವು ಕೂತ್ಕೊಂಡಿದ್ದೀರಲ್ಲ, ನೀವು ನಿಜವಾದ ಹೀರೋ ಅಂತ ಅನಿಸ್ತಾರೆ. ಅದು ನಿಮ್ಮ ದೊಡ್ಡ ಗುಣ. ಅದು ಆ ಥರ ಏನಲ್ಲ. ಅಂದರೆ ನಾನು ಡಿಗ್ರಿ ಫೈನಲ್ ಇಯರ್ ಧಾರವಾಡದಲ್ಲಿ ಫೈನಲ್ ಇಯರ್ ಬರೋದು ಅವತ್ತೇ ರಾತ್ರಿನೇ ನಾನು ನನ್ನ ಗಾರ್ಗಿ ಕಂಪೌಂಡ್ನಲ್ಲಿರೋ ರೂಮಿಗೆ ಬಂದು ಹುಬ್ಬಳ್ಳಿಗೆ ಬಂದು ರೈಲ್ವೆ ಹಿಡ್ಕೊಂಡು ಬೆಂಗಳೂರು ಮೆಜೆಸ್ಟಿಕ್ನ ಬ್ರಹ್ಮ ವಿದ್ಯಾಶ್ರಮ ಅಥವಾ ನಮ್ಮ ತೋಟದ ಪಚ್ಚೌಟ್ರಿ ಮುಂದೆ ಇಳ್ಕೊಂಡು ಬೆಳ್ಕೊಂಡು ಬಂದಂತ. ಸೊ ಅಲ್ಲಿ ಶುರು ಆದದ್ದು ಜೀವನ. ನಾನು ಈ ಸಂಜೆ ಅರಗಿಣಿಯಲ್ಲಿ ಉಪಸಂಪಾದಕ, ಮೊದಲು ಪ್ರೂಫ್ ರೀಡರ್ ಆಗಿ ಇರ್ತೀನಿ, ಆಮೇಲೆ ಉಪಸಂಪಾದಕ. ನಮ್ಮ ಪತ್ರಿಕೆ ಅದು. ನೀವು ಅಲ್ಲೇ ನೀವೆಲ್ಲರೂ ಈ ಸಂಜೆ ಅಭಿಮಾನಿ ಎಲ್ಲ. ನಾನು ಅದೇ ಸಂಸ್ಥೆಯಲ್ಲಿ ಟಿ ವೆಂಕಟೇಶ್ ಅವರು ಸಂಪಾದಕರು. ಆಮೇಲೆ ಅದಾದ್ಮೇಲೆ ವಿಜಯ ಕರ್ನಾಟಕ ಸರ್ಕ್ಯುಲೇಷನ್ ಮಾಡ್ತೀನಿ ನಾನು ಪ್ರಾರಂಭದಲ್ಲಿ. ಬೆಂಗಳೂರಿನ ಮಾಗಡಿ ರೂಟ್ ನಾನು ಇನ್ನೂ ಸರ್ವಿಸ್ ಸೇರಿರಲ್ಲ. ಧಾರವಾಡ ಆಕಾಶವಾಣಿಗೆ ರೇಡಿಯೋ ನಾಟಕ ಬರೀತಾ ಇರ್ತೀನಿ ಅವಾಗ. ನಾನು SSLC PUC ಇದ್ದಾಗಲೇ ದ್ಯಾಮ ಕೆಂಚಿ, ನೂಲು ನೋವು, ಎಳೆ ಈ ಥರದ್ದು ಬರೆದಿರ್ತೀನಿ. ಆ ಸಂಪರ್ಕ ಇರ್ತದೆ. ನಾನು ಧಾರವಾಡ ಬಿಟ್ಟು ಬೆಂಗಳೂರಿಗೆ ಹೋದಾಗ ಅವ್ರು ಬೈ, ನೀನೇನೋ ಊಟದ ಗತಿ ಇಲ್ದವ, ನೀನು ಅಲ್ಲಿ ಹೋಗಿ ಹೆಂಗೆ ಹೋಗ್ತಿ, ನಿನ್ನಂತವ್ ಹೆಂಗೆ ಸರ್ವೈವ್ ಆಗ್ತಿಲ್ಲ ಅಂತ ಪಾಪ ಅವ್ರಿಗೆಲ್ಲ ಹಿತ ನುಡಿಗಳು ಆಡಿದ್ರು. ಆಯ್ತು, ಹಾಳಾಗಿ ಹೋಗು, ಇದೊಂದು ನಂಬರ್ ಕೊಡ್ತೀನಿ, ಇದು ಜೇಬ್ನಾಗ ಇಟ್ಕೋ, ಎಮರ್ಜೆನ್ಸಿ ಬಂದ್ರೆ ಅದು ಫೋನ್ ಮಾಡು ಅಂತ ಕೊಟ್ಟಿದ್ರು ಅವ್ರು. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್. ಮತ್ತೆ ಪದೇ ಪದೇ ಹೇಳಬೇಕಾಗಿದೆ, ಬಿಯಾಂಡ್ ಲಿಮಿಟ್. ಲೈಫ್ ಯಾವ ರೀತಿ ಇದೆ ಅಂದರೆ ಎಲ್ಲವೂ ಬಿಯಾಂಡ್ ಲಿಮಿಟ್. ಈಗ ನಾವು ನಮ್ಮ ಸ್ಟುಡಿಯೋಗೆ ಕರೆಸ್ಕೊಂಡಿದ್ದ ವ್ಯಕ್ತಿ ಒಂದು ಕಾಲದಲ್ಲಿ ಅವಕಾಶಕ್ಕಾಗಿ, ಸಣ್ಣ ಪುಟ್ಟ ಪಾತ್ರಕ್ಕಾಗಿ ಓಡಾಡ್ತಿದ್ದವು. ಯಾವುದೋ ಒಂದು ಆಶ್ರಮದಲ್ಲಿ ಸೆಟ್ಲಾಗಿ ಕಷ್ಟಕರ ಜೀವನವನ್ನು ನಡೆಸಿದವರು. ಆಲ್ಮೋಸ್ಟ್ ಫುಟ್ಪಾತ್ ಆದಂಥ ಪರಿಸ್ಥಿತಿ. ಅಲ್ಲಿಂದ ಓದಿ, ಈ ಓದಿದೆಯಲ್ಲ ಅದು ಮನುಷ್ಯನಿಗೆ ಎಲ್ಲಿಗೂ ತಲುಪಿಸ್ಬಿಡ್ತದೆ. ಆ ಓದು KS ಕನ್ನಡದಲ್ಲಿ ಪಾಸ್ ಮಾಡಿ ಈಗ GST ಜಾಯಿಂಟ್ ಕಮಿಷನರ್ ಆಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಾನು ಹೇಳಲಿಕ್ಕೆ ಕೊಟ್ಟಿದ್ದು ಅದನ್ನೇ, ಬಿಯಾಂಡ್ ಲಿಮಿಟ್ ಅಂತ. ಲೈಫು ಬಿಯಾಂಡ್ ಲಿಮಿಟ್. ಆ ಕಡೆ ಆಕಾಶ, ಈ ಕಡೆ ಭೂಮಿ, ಅಲ್ಲಿ ಸಾಗರ. ಹೇಗೋ ಅವ್ರ ಹೆಸರು ಸಂಗಮೇಶ ಉಪಾಸೆ ಅಂತೇಳಿ. ನಾನು ಸ್ವಾಗತ ಮಾಡ್ತೇನೆ ಅವರಿಗೆ. ವೆಲ್ಕಮ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ. ನಮಸ್ಕಾರ ಸರ್, ಥ್ಯಾಂಕ್ ಯು. ನನಗೆ ನಿಮ್ಮನ್ನು ನೋಡ್ತಾ ಇದ್ದರೆ ನಿಜವಾದ ಈ ತೆರೆ ಮೇಲಿನ ಹೀರೋ ಅಂತ ಅನಿಸಲ್ಲ. ಅವರೆಲ್ಲ ಹೀರೋ ಅಂತ ನನಗೆ ಅನ್ಸಲ್ಲ. ನಿಮ್ಮ ಬಗ್ಗೆ ನಾನು ಆ ಥರ ಹೇಳಿದಲ್ಲ. ತೆರೆ ಮೇಲೆ ಯಾರು ಕಾಣ್ತಾರೋ ಅವರಲ್ಲಿ ಹೀರೋ ಅಂತ ಅನ್ಸಲ್ಲ. ಇಲ್ಲಿಗೆ ನೀವು ಕೂತ್ಕೊಂಡಿದ್ದೀರಲ್ಲ, ನೀವು ನಿಜವಾದ ಹೀರೋ ಅಂತ ಅನಿಸ್ತಾರೆ. ಅದು ನಿಮ್ಮ ದೊಡ್ಡ ಗುಣ. ಅದು ಆ ಥರ ಏನಲ್ಲ. ಯಾಕಂದ್ರೆ ಲೈಫಿನ ಇದು ಫೈಟ್ ಮಾಡೋದಂದರೆ ಅದು ಸಣ್ಣ ವಿಷಯ ಅಲ್ಲ. ನಾನು ಈಗಿಂದಲ್ಲ, ನಿಮ್ಮನ್ನು ಯಾವತ್ತೋ ತುಂಬ ವರ್ಷಗಳಿಂದ ನಾನು ಬಲ್ಲೆ, ಆರಂಭದ ದಿನಗಳಿಂದಲೂ ಬಲ್ಲೆ. ಗೊತ್ತು. ಯಾವ ಸಾಗರ ಥಿಯೇಟರ್, ಈ ಸಾಗರ ಅದು ಸಾಗರನೇ. ಹಿಂದ್ಗಡೆ ಒಂದು ಆಶ್ರಮ ಬ್ರಹ್ಮ ವಿದ್ಯಾಶ್ರಮ ಅಲ್ವಾ? ಅದ್ರ ಅಲ್ಲಿಂದ ಶುರು ಮಾಡಿ ಸರ್ ನೀವು ಲೈಫ್ ಹೇಳಲಿಕ್ಕೆ ಶುರು ಮಾಡಿ. ಅದು ಅಂದ್ರೆ ನಾನು ಡಿಗ್ರಿ ಫೈನಲ್ ಇಯರ್ ಧಾರವಾಡದಲ್ಲಿ ಫೈನಲ್ ಇಯರ್ ಬರೋದು ಅವತ್ತೇ ರಾತ್ರಿನೇ ನಾನು ನನ್ನ ಗಾರ್ಗಿ ಕಂಪೌಂಡ್ನಲ್ಲಿರೋ ರೂಮಿಗೆ ಬಂದು ಹುಬ್ಬಳ್ಳಿಗೆ ಬಂದು ರೈಲ್ವೆ ಹಿಡ್ಕೊಂಡು ಬೆಂಗಳೂರು ಮೆಜೆಸ್ಟಿಕ್ನ ಬ್ರಹ್ಮ ವಿದ್ಯಾಶ್ರಮ ಅಥವಾ ನಮ್ಮ ತೋಟದ ಪಚ್ಚೌಟ್ರಿ ಮುಂದೆ ಇಳ್ಕೊಂಡು ಬೆಳ್ಕೊಂಡು ಬಂದಂತ. ಸೊ ಅಲ್ಲಿ ಶುರು ಆದದ್ದು ಜೀವನ. ಅದು ಬ್ರಹ್ಮ ವಿದ್ಯಾಶ್ರಮದಲ್ಲಿ ಇದ್ದೆ. ಆಮೇಲೆ ಮುಂದೆ ತೋಟದ ಪಚ್ಚೌಟ್ರಿ ಶಿಫ್ಟ್ ಆಗ್ತದೆ. MA ಸಿಗ್ತದೆ, MA ಓದ್ತೀನಿ, UGC ನೆಟ್ ಪಾಸ್ ಮಾಡ್ತೀನಿ, KS ಬರಿತೀನಿ. ಆ 2 ವರ್ಷ ತೋಟದ ಪಚ್ಚೌಟ್ರಿಯಲ್ಲಿ ಏನು ನನಗೆ ಜೀವನ ಸಿಕ್ತಲ್ಲ, ಅದರ ಫಲವಾಗಿ ನಾನು MA, UGC ಮತ್ತು KS ಪಾಸ್ ಮಾಡಿ ಒಂದು ಬದುಕಿಗೆ ದಾರಿ ಕಂಡುಕೊಳ್ಳೋಕೆ ಆಗತ್ತೆ. ಬಟ್ ನಾನು ಆ ತೋಟದ ಪದಲ್ಲಿ ಇದ್ದಾಗಲೇ ಕೆಲಸ ಇಲ್ಲದೆ ಅಲೆದಾಡುವಂಥ ಸಂದರ್ಭದಲ್ಲಿ KS ಬರೆದಿರ್ತೀನಿ, ರಿಸಲ್ಟ್ ಬಂದಿರಂಗಿಲ್ಲ.
ಸೊ ಸುಮಾರು 8 ವರ್ಷ ಲೇಟ್ ಆಗುತ್ತೆ. 98ನೇ ಬ್ಯಾಚ್ ನಮ್ಮದು. 8 ವರ್ಷ ಲೇಟ್ ಆಗುತ್ತೆ. ಅದಕ್ಕೆ ಹೈಕೋರ್ಟು ಈ ಥರ ಹೋರಾಟ ಪ್ಯಾರಲಲ್ ಆಗಿ ನಡೆದಿರ್ತದೆ, ಚಳುವಳಿ ಅದೆಲ್ಲ ನಡೆದಿರ್ತದೆ. ಅದ್ರ ಜೊತೆಗೆ ನಾನು ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಈ ಸಂಜೆ ಅರಗಿಣಿಯಲ್ಲಿ ಉಪಸಂಪಾದಕ ನಾನು ಕೆಲಸ ಪ್ರೂಫ್ ರೀಡರ್ ಆಗಿ ಸೇರ್ಕೋತೀನಿ. ಓಕೆ ಓಕೆ. ಅರಗಿಣಿ ಅಭಿಮಾನಿ ನನ್ಗೆ ಗೊತ್ತಿಲ್ಲ, ನೆನಪಿಲ್ಲ, ಓದಿಲ್ಲ, ವಯಸ್ಸಾಗ್ಬಿಡ್ತದೆ ನನಗೆ ಅಂತ. ಇಲ್ಲ, ನಾನು ಈ ಸಂಜೆ ಅರಗಿಣಿಯಲ್ಲಿ ಉಪಸಂಪಾದಕ ಮೊದಲು ಪ್ರೂಫ್ ರೀಡರ್ ಆಗಿ ಇರ್ತೀನಿ, ಆಮೇಲೆ ಉಪಸಂಪಾದಕ. ಅದು ನಮ್ಮ ಪತ್ರಿಕೆ ಅದು. ನೀವು ಅಲ್ಲ, ನೀವೆಲ್ಲರೂ ಅರಗಿಣಿ, ಈ ಸಂಜೆ, ಅಭಿಮಾನಿ ಎಲ್ಲ ನಾನು ಅದೇ ಸಂಸ್ಥೆಯಲ್ಲಿ ಟಿ ವೆಂಕಟೇಶ್ ಅವರು ಸಂಪಾದಕರು, ಬದುಕು ಕೊಟ್ಟವರು. ಹೌದೌದು. ನನಗೂ ಕೂಡ ಅಲ್ಲೇ ಇದ್ದೆ ನಾನು. ಆಮೇಲೆ ಅದಾದ್ಮೇಲೆ ವಿಜಯ ಕರ್ನಾಟಕ ಸರ್ಕ್ಯುಲೇಷನ್ ಮಾಡ್ತೀನಿ ನಾನು ಪ್ರಾರಂಭದಲ್ಲಿ. ನಂದೊಂದು ಅವಾಗ ಒಂದು ಬೆಂಗಳೂರಿನ ಮಾಗಡಿ ರೂಟ್ ನಾನು ಹ್ಯಾಂಡಲ್ ಮಾಡ್ತೀನಿ. ಇನ್ನೂ ಸರ್ವಿಸ್ ಸೇರಿರಲ್ಲ ನಾನು. ಒಂದು ಟಾಟಾ ಸುಮೋ ಇರ್ತದೆ ನನಗೆ. ಒಬ್ರು ನಮ್ಮ ಮಾವ ಆಸ್ಟ್ರೇಲಿಯಾದಲ್ಲಿ ಇರ್ತಾರೆ, ಶ್ರೀಶೈಲ್ ಉಟ್ಟಿಗಿ ಅಂತೇಳಿ. ಅವರು ನೀನೇನಾದ್ರೂ ಕೆಲಸ ಮಾಡು ಅಂತೇಳಿ ನನಗೊಂದು ಅಮೌಂಟ್ ಅವಾಗ ಒಂದು 2 ಲಕ್ಷ ರೂಪಾಯಿ ಕೊಟ್ಟಿರ್ತಾರೆ. ಆ 2 ಲಕ್ಷ ರೂಪಾಯಿ ಇಟ್ಕೊಂಡು ನಾನು ಟಾಟಾ ಸುಮೋ ತಗೊಂಡು ಟ್ರಾವೆಲ್ ಏಜೆನ್ಸಿ ಬಿಟ್ಟಿರ್ತೀನಿ, ಜೊತೆಗೆ ಈ ಸರ್ಕ್ಯುಲೇಷನ್ ಮಾಡ್ತೀನಿ. ಡೇ ಟ್ರಾವೆಲ್, ರಾತ್ರಿ ವಿಜಯ ಕರ್ನಾಟಕ ಸರ್ಕ್ಯುಲೇಷನ್. ಆಮೇಲೆ ಉದಯವಾಣಿ ಮತ್ತು ವಿಜಯ ಕರ್ನಾಟಕಕ್ಕೆ ನಾನು ರಿಪೋರ್ಟರ್. ಉದಯವಾಣಿಗೆ ನಾನು ಪರ್ ಕಾಲಮ್ ಸೆಂಟಿಮೀಟರ್ಗೆ ಲೆಕ್ಕದಲ್ಲಿ ರಿಪೋರ್ಟರ್. ಸಂಬಳ ಅವಾಗಿತ್ತು, ಪರ್ ಕಾಲಮ್ ಸೆಂಟಿಮೀಟರ್ ಗೌರವಧನ ತಿಂಗಳಿಗೆ ಒಂದು 80, 90, 100 ರೂಪಾಯಿ ಬರ್ತಿತ್ತು. ಆಮೇಲೆ ವಿಜಯ ಕರ್ನಾಟಕಕ್ಕೆ ನಾನು ರಂಗಭೂಮಿಯ ವಿಮರ್ಶೆಗಳೆಲ್ಲ ಬರೀತಿದ್ದೆ, ಎಲ್ಲ ರಂಗ ಚಟುವಟಿಕೆಗಳ ಬಗ್ಗೆ ಮತ್ತು ನಾಟಕ ವಿಮರ್ಶೆಗಳು. ಅದು ರಂಗ ಬಹಿರಂಗ ಅಂತ ಪುಸ್ತಕ ಬಂತು. ಅದಾದ್ಮೇಲೆ ಅಂದ್ರೆ ನಂದೇ ಕನ್ನಡಿ ಅಂತ ಒಂದು ಪತ್ರಿಕೆ ನಡೆಸ್ತಿದ್ದೆ ನಾನು 2005ರಲ್ಲಿ, ಬೆಂಗಳೂರಲ್ಲಿ. ನಾನೇ ಪ್ರಕಾಶಕ, ನಾನೇ ಸಂಪಾದಕನಾಗಿ ಕನ್ನಡಿಗರ ಕನ್ನಡಿ ಅಂತ ಒಂದು ಸಾಹಿತ್ಯಿಕ ಪತ್ರಿಕೆ ನಡೆಸ್ತಾ ಇದ್ದೆ. ಅಂದ್ರೆ ಪತ್ರಿಕಾ ರಂಗದ ಕೆಲಸನೇ ನಾನು ಮೊದಲು ಶುರು ಆಗಿರೋದು ಆಕ್ಚುಲಿ. ಈ ಪತ್ರಿಕಾ ರಂಗದ ಕೆಲಸ ಇಟ್ಟುಕೊಂಡು ನಾನು ಈ ಸಿನಿಮಾಗಳಿಗೆ ಕಾಲ್ ಹಾಕಲಿಕ್ಕೆ ಪ್ರಯತ್ನ ಮಾಡಿರೋದು. ಅದು ರಾಜ್ಕುಮಾರ್ ಡೈರಿ ಇತ್ತಲ್ಲ, ಆ ಡೈರಿ ಫುಟ್ಪಾತ್ ಅಲ್ಲಿ, ನಮ್ಮ ಮೆಜೆಸ್ಟಿಕ್ ಫುಟ್ಪಾತ್ ನಲ್ಲಿ ಮಾರ್ತಾ ಇದ್ರು. ಲಿಂಗರಾಜ್ ಅಂತ ಅವ್ರು ಸಂಪಾದನೆ ಮಾಡಿದ್ರು. ಅದರಲ್ಲಿ ನನ್ನ ಹತ್ರ ಇರೋದು ಎಷ್ಟೋ, 25-50 ರೂಪಾಯಿ ಅದಕ್ಕೆ ಕೊಟ್ಟು, ಇರೋ 80 ರೂಪಾಯಿದಲ್ಲಿ 50 ರೂಪಾಯಿ ಅದಕ್ಕೆ ಕೊಟ್ಟು ತಗೊಂಡು ನಾನು ಬೇರೆ ಬೇರೆ ನಟರು, ನಿರ್ದೇಶಕರುಗಳ ಮನೆಗೆ ಫೋನ್ ಮಾಡೋದು. ನಾನು ಅಂಜುಟಿಗೆ ಸಮ್ಮಾವು, ನನ್ನ ಹೆಸರು ಟಿವಿ ಡೈರೆಕ್ಟರ್ ಸಿನಿಮಾ ಡೈರೆಕ್ಟರ್, ಆಮೇಲೆ ಟಿವಿದು ಎಲ್ಲ ಡೀಟೇಲ್ಸ್ ಅಲ್ಲಿ. ನಾನು ಹಿಂಗೆ ಅಂಜುಟಿಗೆ ಸಮ್ಮಾವು ಅಂತ, ನಾನು ಮೊದಲು ಸಂಘ ಅಂದ್ರೆ ನನ್ನ ಮೂಲ ಹೆಸರು ಸಂಗಪ್ಪ ಉಪಾಸೆ. ಸಂಗಪ್ಪ ಅನ್ನೋದು ನಮ್ಮ ಮುತ್ತೇನ ಹೆಸರು, ಅದು ನಮ್ಮಪ್ಪ ನಮ್ಮ ಫ್ಯಾಮಿಲಿ ಇಟ್ಟಿದ್ದು. ನಾನು ಇಲ್ಲಿ ಬಂದ ಮೇಲೆ ನನ್ನ ಬರಹ ದೃಷ್ಟಿಯಿಂದ ನಾನು ಡಿಗ್ರಿ ಇದ್ದಾಗಲೇ ನನ್ನ ಮೊದಲನೇ ಕವನ ಬೆಳಕಿನ ನಡಿಗೆ ಬಿಡುಗಡೆ ಆಯಿತು 95ರಲ್ಲಿ ಧಾರವಾಡದಲ್ಲಿ. ಆವಾಗ ನಾನು ನನ್ನ ಹೆಸರು ಬದಲಾಯಿಸ್ಕೊಂಡಿದ್ದು ಅಂದ್ರೆ ಕುವೆಂಪು ಅವರು ಪ್ರಭಾವದಿಂದ. ಹೆಂಗ್ ಕುವೆಂಪು ಅವರು ಕುಪ್ಪಳ್ಳಿ ವೆಂಕಟಪ್ಪ ಮಗ ಪುಟ್ಟಪ್ಪ ಅಂತ ಕುವೆಂಪು ಅಂತ ಮಾಡಿದ್ರು, ಹಂಗ ನಾನು ಅಂಜುಟಿಗೆ ಸಂಗಪ್ಪ ಮಹಾದೇವಪ್ಪ ಉಪಾಸಿ ಅಂತ ಮಾಡ್ಕೊಂಡು, ಅದು ಅಂಜುಟಿಗೆ ಸಮ್ಮಾವು ಅಂತಾನೆ. ನಾನು ಧಾರವಾಡದ ಇರುವ ಎಲ್ಲ ಸಾಹಿತ್ಯಿಕ ಚಟುವಟಿಕೆಗಳು, ನನ್ನ ರಂಗ ಚಟುವಟಿಕೆಗಳು ಮತ್ತು ನನ್ನ ಹೆಸರೆಲ್ಲ ಅಂಜುಟಿಗೆ ಸಮ್ಮಾವು ಅಂತಾನೆ ಇರೋದು. ಈಗಲೂ ಧಾರವಾಡ ಕಡೆ ಹೋದ್ರೆ ನನಗೆ ಸಮ್ಮಾವು ಅಂತಾನೆ ಕರೆಯೋದು, ಎಲ್ಲರೂ ಅಂಜುಟಿಗೆ ಸಮ್ಮಾವು ಅಂತ. ಸೊ ನನ್ನ ಮೊದಲನೇ ಕವನ ಸಂಕಲನ ಬೆಳಕಿನೆಡೆಗೆ ಅಂಜುಟಿಗೆ ಸಮ್ಮಾವು ಅಂತಾನೆ ಪ್ರಕಟ ಆಗಿದೆ. ಸೊ ನಾನು ಆ ಪುಸ್ತಕ ಇಟ್ಕೊಂಡು ಇವರಿಗೆಲ್ಲ ಹೇಳೋದು, ನೋಡು ನಾನೊಬ್ಬ ಲೇಖಕ, ನಾನು ಅಂಜುಟಿಗೆ ಸಮ್ಮಾವು ಅಂತ, ನನಗೆ ಸಿನಿಮಾದಲ್ಲಿ ಆಸಕ್ತಿ ಇದೆ, ಸೀರಿಯಲಲ್ಲಿ ಆಸಕ್ತಿ ಇದೆ, ನನಗೆ ಏನಾರ ಕೆಲಸ ಕೊಡ್ರಿ ಅಂತ. ಸೊ ಎಲ್ಲರೂ ಕಾಯಿನ್ ಬೂತ್ಗಳು ಅವಾಗೆಲ್ಲ ಅಲ್ಲೇ ಬ್ರಹ್ಮವಿದ್ಯಾಸ ಪಕ್ಕದ ಮೇನ್ ರೋಡಲ್ಲಿ, KG ರೋಡು, ಮೈಸೂರು ಬ್ಯಾಂಕ್ ಪಕ್ಕ, ಆ ರೋಡಲ್ಲಿ ಕಾಯಿನ್ ಬೂತಿಗೆ ಕಾಯಿನ್ ಹಾಕೋದು, ಅಟೆಂಡ್ ಮಾಡೋದು. ಸೊ ನನ್ನ ಹತ್ರ ಇರೋ ದುಡ್ಡು ಎಲ್ಲ ಖಾಲಿ ಆಗುವವರೆಗೂ ಫೋನ್ ಮಾಡಿದ್ದೆ. ಕಾಶಿನಾಥ್ ಅವ್ರು ಒಬ್ರು ಸಿಕ್ಕಿದ್ರು. ಕಾಶಿನಾಥ್ ಅವ್ರು ಒಬ್ರು ಸಿಕ್ಕು, ನನಗೆ ಕೆಲಸ ಇಲ್ಲಪ್ಪ, ನಿನಗೆಲ್ಲಿ ಕೊಡ್ಲಿ, ನೀನ್ ಈ ಸಿನಿಮಾ ಇದ್ರಾಗೆಲ್ಲ ಏನ್ ಬೆಳಕು ಬರ್ತೀಯಪ್ಪ ನೀನು ಅಂತ. ಪಾಪ. ಸೊ ಆ ಥರದ್ದು ಜಗ್ಗೇಶ್ ಅವ್ರ ಮನೆಗೆ ಫೋನು, ಅಂಬರೀಷ್ ಅವ್ರ ಮನೆಗೆ ಫೋನು, ರಾಜ್ಕುಮಾರ್ ಅವ್ರ ಮನೆಗೆ ಫೋನು, ವಿಷ್ಣುವರ್ಧನ್ ಮನೆಗೆ ಫೋನ್, ಹಿಂಗೆಲ್ಲರ ಮನೆಗೆ ಫೋನ್ ಮಾಡೋದು ನಾನು ಹಿಂಗೆ ಅಂತ ಹೇಳೋದು. ಸೊ ಈ ಥರದ ಸಂಪರ್ಕ ಮಾಡ್ಕೊಂಡು ನನಗೆ ಒಂದು ಲಿಂಕು ಏನ್ ಸಿಗ್ತದೆ ಅಂದ್ರೆ, ಗುರುದತ್ತು ಮುಸುರಿ ಇದಾರಲ್ಲ, ಗುರುದತ್ತ ಮುಸುರಿ ಕೃಷ್ಣಮೂರ್ತಿ ಅವ್ರ ಮಕ್ಕಳಿಬ್ರು, ಜಯಸಿಂಹ ಮತ್ತು ಗುರುದತ್ತ, ಅವ್ರದ್ದು ಒಂದು ಸೀರಿಯಲ್ ತಾಯಿ ಅಂತೇನೋ ಬರ್ತಿತ್ತು ದೂರದರ್ಶನ. ಅಲ್ಲಿ ನನಗೆ ಯಾರ್ದೋ ಸಂಪರ್ಕ ಮೂಲಕ ಅಲ್ಲಿ ಸೆಟ್ ಅಸಿಸ್ಟೆಂಟ್ ಆಗಿ ಕೆಲಸ ಸಿಗ್ತದೆ. ಆಕ್ಚುಲಿ ಮೊಟ್ಟ ಮೊದಲು ಆ ಸೆಟ್ ಅಸಿಸ್ಟೆಂಟ್ ಕೆಲಸ ಮೂಲಕ ನನ್ನ ಈ ಸೀರಿಯಲ್ ಜರ್ನಿ ಪ್ರಾರಂಭ ಆಗುತ್ತೆ. ಸೊ ಅದೇ ಸಂದರ್ಭದಲ್ಲೇ ನಾನು ಏನ್ ಮಾಡ್ತೀನಿ, ಅಲ್ಲೇ ಬ್ಯಾಂಕ್ ಸೇಮ್ ಕಾಯಿನ್ ಬೋತಿ ಫೋನ್ ಹಾಕಿ ಫೋನ್ ಹೊಡೆದ್ರೆ, ಮೈಸೂರು ಬ್ಯಾಂಕ್ನಲ್ಲಿ ಒಬ್ಬರು ಅಶ್ವಥ್ ಕುಲಕರ್ಣಿ ಅಂತ ಫೋನ್ ಆಪರೇಟರ್ ಇರ್ತಾರೆ, ಅವ್ರಿಗೆ ಫೋನ್ ಹೋಗುತ್ತೆ. ಫೋನ್ ಹೋದಾಗ ಯಾರು ಬೇಕು ಅಂತ ಕೇಳಿದಾಗ ನನಗೆ ಅಶ್ವಥ್ ಕುಲಕರ್ಣಿ ಅವರೇ ಬೇಕು ಅಂತ ಹೇಳ್ತೀನಿ.
ಅವರು ಯಾರು ಹೇಳಿದ್ರು ನಿಮಗೆ ಅಂತ. ಯಾರು ಹೇಳಿದ್ರು ಅಂದ್ರೆ ನನಗೆ ಆನಂದ್ ಪಾಟೀಲ್ ಅನ್ನೋರು ಆಕಾಶವಾಣಿ ಧಾರವಾಡದಲ್ಲಿ ಅವರು ಅನೌನ್ಸರ್ ಆಗಿರ್ತಾರೆ. ಆನಂದ್ ಪಾಟೀಲ್ ಅಂತ ಅವ್ರ ಮಕ್ಕಳ ಲೇಖಕರು ಕೂಡ. ಅವ್ರು ಅಲ್ಲಿರ್ತಾರೆ. ಅಲ್ಲಿ ನಾನು ಧಾರವಾಡ ಆಕಾಶವಾಣಿಗೆ ರೇಡಿಯೋ ನಾಟಕ ಬರಿತಾ ಇರ್ತೀನಿ ಅವಾಗ. ನಾನು SSLC PUC ಇದ್ದಾಗಲೇ ದ್ಯಾಮ ಕೆಂಚಿ, ನೂಲು ನೋವು ಎಳೆ ಎಳೆ ಈ ಥರದ್ದು ಬರೆದಿರ್ತೀನಿ. ಆ ಸಂಪರ್ಕ ಇರ್ತದೆ. ನಾನು ಧಾರವಾಡ ಬಿಟ್ಟು ಬೆಂಗಳೂರಿಗೆ ಹೋದಾಗ ಅವ್ರು ನೀನೇನೋ ಊಟದ ಗತಿ ಇಲ್ದವ, ನೀನು ಅಲ್ಲಿ ಹೋಗಿ ಹೆಂಗೆ ಹೋಗ್ತಿ, ನಿನ್ನಂತವ್ ಹೆಂಗೆ ಸರ್ವೈವ್ ಆಗ್ತಿಲ್ಲ ಅಂತ ಪಾಪ ಅವ್ರಿಗೆಲ್ಲ ಹಿತನುಡಿಗಳು ಆಡಿದ್ರು ನನಗೆ. ಆಯ್ತು, ಹಾಳಾಗಿ ಹೋಗು, ಇದೊಂದು ನಂಬರ್ ಕೊಡ್ತೀನಿ, ಇದು ಜೇಬ್ನಾಗ ಇಟ್ಕೋ, ಎಮರ್ಜೆನ್ಸಿ ಬಂದ್ರೆ ಅದು ಫೋನ್ ಮಾಡು ಅಂತ ಕೊಟ್ಟಿದ್ರು ಅವ್ರು ನನಗೆ. ಒಂದು ಚೀಟಿಯಲ್ಲಿ ಬರೆದು ಇಟ್ಕೊಂಡಿದ್ದೆ ನಾನು. ಅದು ನಾನು ಪರ್ಸನಲ್ ಇಟ್ಕೊಂಡೇ ಬಂದಿದ್ದೆ. ಸೊ ಎಲ್ಲ ಅಟೆಂಪ್ಟ್ ಆಯ್ತು. ಆದ್ಮೇಲೆ ಏನು ಗಿಟ್ಟಿಲ್ಲ ಅಂತಾನೆ ಅನಿಸಿತ್ತು ನನಗೆ. ಏನಪ್ಪ ಇದೇನು ಯಾರು ಸಿಗಂಗಿಲ್ಲ, ಇದೇನು ಆಗಂಗಿಲ್ಲ ಅಂತ. ಕೊನೆಯದೊಂದು ನಾವು ಇದೊಂದು ಕಾಲ್ ಮಾಡೋಣ ಅಂತ ಅಂದಾಗ ಅಶ್ವಥ್ ಕುಲಕರ್ಣಿ ಅವರು ಅಶ್ವಥ್ ಕುಲಕರ್ಣಿ ಅವರು ಎಲ್ಲಿ ಅಂದ್ರೆ ನನ್ನ ಆಶ್ರಮದ ಪಕ್ಕದಲ್ಲೇ ಮೈಸೂರು ಬ್ಯಾಂಕು. ಆ ಮೈಸೂರು ಬ್ಯಾಂಕ್ನಲ್ಲಿ ಅವ್ರ ಫೋನ್ ಆಪ್ರೇಟ್ರು. ನಾನು ಹಿಂಗೆ ಸರ್ ಹಿಂಗೆ ಬಂದೀನಿ, ನಾನು ಅಂಜುಟಿ ಸಮ್ಮಾವು ಬಿಜಾಪುರ ಹಿಂಗೆ ಧಾರವಾಡ ಹಿಂಗೆಲ್ಲ ಇಂಟ್ರೊಡಕ್ಷನ್ ಕೊಟ್ಟೆ. ಆಯ್ತು ಬನ್ನಿ ಅಂತೇಳಿ ಕರೆದ್ರು. ನಾನು ಹೋಗಿ ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ಬಿಟ್ಟು. ಯಾಕಂದ್ರೆ ಅವ್ರ ಫೋನ್ ಆಪರೇಟರ್ ಅಶ್ವಥ್ ಕುಲಕರ್ಣಿ ಅವರು ಕಣ್ಣೇ ಇರೋದಿಲ್ಲ ಅವ್ರಿಗೆ. ಅಯ್ಯೋ, ನನಗೆ ಒಂಡ್ರ ಆಗ್ಬಿಡ್ತು. ಆಮ್ಯಾಗ ಅವರು ಭಾಳ ಸಹನೆಯಿಂದ ಕೂಡಿಸ್ಕೊಂಡ್ರು. ನನ್ನ ಕವಿತೆಗಳು ಓದಿಸ್ಕೊಂಡ್ರು ಅವರು. ನಾನು ಬೆಳಕಿನ ನಡಿಗೆ ಎಲ್ಲ ಓದಿ ಹೇಳಿದೆ ಅವರಿಗೆ. ಅವರಿಗೆ ನನ್ನ ಬಗ್ಗೆ ಒಂದು ಇದು ಬಂತು, ಏನಂತೀರಿ, ಒಂದು ಕನಿಕರ ಆ ಥರದ್ದು. ಪ್ರತಿಭಾವಂತ, ನೀವು ಪ್ರತಿಭಾವಂತರಿದ್ದೀರಿ, ನಿಮಗೊಂದು ದಾರಿ ಸಿಗಬೇಕು, ನಿಮ್ಮಂಥವ್ರಿಗೆ ದಾರಿ ಸಿಗಬೇಕು. ನಾನೊಂದು ಮನುಷ್ಯನಿಗೆ ನಾನೊಬ್ಬರಿಗೆ ಫೋನ್ ಮಾಡಿ ಹೇಳ್ತೀನಿ, ನೀವು ಅವ್ರಿಗೆ ಹೋಗಿ ಭೇಟಿ ಮಾಡಿರಿ ಅಂತ. ಆಯಿತು ಸರ್ ಮಾಡಿರಿ ಅಂತ ಅವ್ರು ಅಲ್ಲೇ ಫೋನ್ ಹೊಡೆದ್ರು. ಫೋನ್ ಹೊಡೆದ್ರೆ ಎದುರುಗಡೆನೆ ಇದು ಕಾವೇರಿ ಭವನ, ಅಲ್ಲಿ ನಮ್ಮ ಬಾಲಾ ಸುರೇಶ್ ಅವರಿದ್ದಾರೆ. ಅವರು ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಇಲ್ರಿ ಅಂತ ಒಬ್ಬ ಹುಡುಗ ಬಂದಿದ್ದಾನೆ, ಉತ್ತರ ಕರ್ನಾಟಕದವನು, ಮತ್ತು ಪ್ರತಿಭಾವಂತ, ಓದುಗ ಮತ್ತು ಬರಹಗಾರ. ಅವನಿಗೆ ಸಿನಿಮಾ ಸೇರೋ ಆಸಕ್ತಿ ಇದೆ, ನಾನು ನಿಮಗೆ ಕಳಿಸ್ಕೊಡ್ತಾ ಇದ್ದೀನಿ, ನಿಮ್ಗೆ ಭೇಟಿ ಮಾಡಿರಿ ಅಂತ. ಸಾಧ್ಯ ಆದರೆ ದಾರಿ ತೋರಿಸಿ ಅಂತ. ಆಯ್ತು ಕಳಿಸ್ಕೊಡಿ ಸರ್ ಅಂತ. ಸೊ ನಾನು ಮರುದಿನ ಅಲ್ಲಿ ಹೋಗ್ತೀನಿ. ಇಲ್ಲ, ಮೋಸ್ಟ್ಲಿ ಅವತ್ತೇ ಹೋಗ್ತೀನಿ. ಹೋದರೆ ಇವರು ಸರ್ ನನಗೆ ಮಧ್ಯಾಹ್ನ ಮೇಲೆ ಸಿಗ್ತಾರೆ. ಬಿಜಿ ಇರ್ತಾರೆ ಅವರು. ನಾನು ವೇಟ್ ಮಾಡ್ತೀನಿ, ಸರ್ ಭೇಟಿ ಮಾಡ್ತೀನಿ, ಅವರಿಗೆ ಪುಸ್ತಕ ಕೊಡ್ತೀನಿ, ಸರ್ ನಾನು ಹಿಂಗೆ ಬಂದಿದ್ದೀನಿ ಅಂತೆಲ್ಲ ಹೇಳ್ತೀನಿ. ಅವರಿಗೂ ಒಂದು ಆಸಕ್ತಿ ಹುಟ್ಟುತ್ತದೆ ನನ್ನ ಬಗ್ಗೆ. ಒಂದು ಏನೋ ಪರವಾಗಿಲ್ಲಪ್ಪ ಹುಡುಗ ಪ್ರತಿಭಾವಂತ ಇದೆ, ಆಯಿತು ನಾನು ಹೇಳ್ತೀನಿ ಅಂತಾರೆ. ಅವ್ರ ಕೆಲಸದವ್ರು ಬಿಜಿ ಇರ್ತಾರೆ. ಮತ್ತು ನಾನು ಅವ್ರನ್ನ ಆಫೀಸಿಗೆ ಬರೋದು, ಮತ್ತೆ ಹೋಗೋದು, ಅವ್ರ ಮನೆಗೆ ಹೋಗೋದು, ದಿನ ಹೋಗಿ ಅವ್ರ ಮನೆ ಮುಂದೆ ನಿಂದಿರೋದು. ಇವರು ಗಾಯತ್ರಿ ನಗರದಲ್ಲಿ ಐತೆ ಬಾಲಾ ಸುರೇಶ್ ಅವ್ರ ಮನೆ. ಅವಾಗ ಅಲ್ಲಿ ಹೋಗಿ ನಿಂದಿರೋದು. ಪಾಪ ಅವ್ರು ಆಫೀಸ್ಗೆ ಹೊರಡು ಸಂದರ್ಭದಾಗೆಲ್ಲ ಹೇಳಿ ಹೋಗೋರು, ಆಯ್ತು ಹುಡುಕ್ತಾ ಇದ್ದೀನಿ ಅಂತ. ಸೊ ಒಂದು ದಿನ ಏನಾಯಿತು, ಅವ್ರ ಮನೆತನ, ಕನ್ನಡದ ಮೊಟ್ಟ ಮೊದಲ ಮೆಗಾ ಸೀರಿಯಲ್ ಮನೆತನಕ್ಕೆ ಅವರು ಬರಹಗಾರರು, ಸಂಭಾಷಣೆ ಬರಿತಾ ಇದ್ರು. ಅವರು ನನಗೆ ಏನು ಮಾಡಿದ್ರು, ಗುರುದತ್ ಅವ್ರಿಗೆ ಭೇಟಿ ಮಾಡಿಸಿದ್ರು. ನಮ್ಮ ಮೈನಾವತಿ ಅವ್ರ ಮಗ ಗುರುದತ್ತು. ಅವ್ರದ್ದು ಕಾವೇರಿ ಚಾನಲ್ ಇತ್ತು ಅವಾಗ, ಕಾವೇರಿ ನೆಟ್ವರ್ಕ್ ಅಂತಿತ್ತು ಅವಾಗ. ಅವರು ನಡೆಸ್ತಾ ಇದ್ರು ಅಲ್ಲಿ. ಅವಾಗನೇ ಇಲ್ಲ, ಅದಕ್ಕಿಂತ ಮೊದಲಿದು, ಅದರ ನಂತರ ಆಮೇಲೆ ಅದು ಮನೆತನ ಅಂತ ದೂರದರ್ಶನಕ್ಕೆ ಮಾಡ್ತಿದ್ರು. ನಾಗರಭಾವಿಯಲ್ಲಿ ಮನೆ, ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಕಲ್ಯಾಣ ಕುಮಾರು, ಮೈನಾವತಿ, ಪಂಡ್ರಿಬಾಯಿ, ಗಿರಿಜಾ ಲೋಕೇಶು ಭಾಳ ದೊಡ್ಡ ದೊಡ್ಡ ಘಟಾನುಘಟಿಗಳು ಆ ಸೀರಿಯಲಲ್ಲಿ ಇದ್ದವರು. ಸೊ ನನಗೆ ಸರ್ ಬಾಲಾ ಸುರೇಶ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ಅವ್ರು ಆಯಿತು ಅಂದರು. ನನಗೆ ಇರ್ಲಿಕ್ಕಿಲ್ಲ, ಈ ಜಾಗ ಇರಲಿಲ್ಲ. ಆಯ್ತಪ್ಪ ನಮ್ಮ ಮನೆಯಲ್ಲೇ ಬಂದಿರು ಅಂದರು. ನಾಗರಭಾವಿ ಮನೆ, ಅವ್ರ ಮನೆಯಲ್ಲೇ ಹೋಗಿದ್ದೆ ನಾನು. ಗುರುದತ್ತು, ಪಂಡ್ರಿಬಾಯಿ, ಇವರು ಮೈನಾವತಿ, ನಾನು ಎಲ್ಲರೂ ಒಟ್ಟಿಗೆ ಇರ್ತಿದ್ವಿ. ಅವ್ರ ಮೇಲಿರೋ ನಾನು ಕೆಳಗಿರ್ತಿದ್ದೆ. ಅಲ್ಲೊಂದು ಹೋಟೆಲ್ಗೆ ಊಟ ಹೇಳಿದ್ರು ಅವ್ರು ನನಗೆ ಊಟ ವಸತಿ ಏನೂ ಇರಲಿಲ್ಲ. ಸೊ ಅಲ್ಲೊಂದು ಊಟ ಹೇಳಿದ್ರು. ನಾನು ಹೋಗಿ ಊಟ ಮಾಡೋದು, ಅವ್ರ ಮನೆಗೆ ಇರೋದು, ಮತ್ತು ಸೀರಿಯಲ್ಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮಾಡೋದು. ಸುರೇಶ್ ಬೈರಸ್ ಅಂದರೆ ಕ್ಯಾಮ್ರಾಮನ್, ಇವರೆಲ್ಲ ಇದ್ದರು. ಅಲ್ಲಿಂದ ಈ ಏನಂತೀರಿ ಧಾರವಾಹಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಶುರು ಆಯಿತು. ಆಮೇಲೆ ಅಲ್ಲಿ ಕಾರಣಾಂತರದಿಂದ ನಾನು ಅಲ್ಲಿ ಬಿಡಬೇಕಾಯ್ತು. ಒಂದು ನಿಮಿಷ. ಹಾಂ, ನಿಮ್ಮ ಬಗ್ಗೆ ಬಾಲಾ ಸುರೇಶ್ ಅವರು ಮಾತಾಡಿದ್ದಾರೆ. ಅದರ ಆಡಿಯೋ ಕ್ಲಿಪ್ಪಿಂಗನ್ನು ಈಗ ಹಾಕ್ತೀವಿ, ದಯವಿಟ್ಟು ಕೇಳಿ. ಸಂಗಮ್ ವಿಶ್ವಾಸ್ ಅವರು ನನ್ನ ಹತ್ರ ಬಂದಿರೋದು ನಮ್ಮ ಮಿತ್ರರಾಗಿರ್ತಕ್ಕಂಥ ಅಶ್ವಥ್ ಕುಲಕರ್ಣಿ ಅವ್ರ ಮೂಲಕ. ಆವಾಗ ಅಶ್ವಥ್ ಕುಲಕರ್ಣಿ ಅವರು ಕಾವೇರಿ ಭವನದ ಪಕ್ಕಕ್ಕಿರ್ತಕ್ಕಂಥ ಮೈಸೂರು ಬ್ಯಾಂಕ್ನಲ್ಲಿ ಟೆಲಿಫೋನ್ ಎಕ್ಸ್ಚೇಂಜ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ನಾನು ಅಲ್ಲೇ ಕರ್ನಾಟಕ ಜಲಮಂಡಳಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಉಪಾಸೆಯವರು ಅಶ್ವಥ್ ಕುಲಕರ್ಣಿಯವರ ವಿಳಾಸ ತಗೊಂಡು ಇಲ್ಲಿಗೆ ಬಂದವರು. ಅವರ ಒಂದು ಉದ್ದೇಶ ಮತ್ತು ಆಸಕ್ತಿಯನ್ನು ನೋಡಿಬಿಟ್ಟು ಅವರು ನಮ್ಮ ಸ್ನೇಹಿತರು ಇಲ್ಲೇ ಇದ್ದಾರೆ, ನಾನು ಅಲ್ಲಿ ಹೋಗಿ ಅಂತಂದ್ಬಿಟ್ಟು ನನ್ನ ಹತ್ರ ಕಳಿಸಿದರು. ಅವರು ಬಂದ್ಬಿಟ್ಟು ನಾನು ಈ ರೀತಿ ಸ್ವಲ್ಪ ಚಿತ್ರರಂಗದಲ್ಲಿ ಮತ್ತು ಕಿರುತೆರೆ ಒಳಗೆ ನಾನೇನಾದ್ರು ಒಂದು ಸ್ವಲ್ಪ ವರ್ಕ್ ಮಾಡಬೇಕು,
ನನಗೊಂದು ಏನೋ ಒಂದು ಅವಕಾಶ ಮಾಡಿಕೊಡಿ, ನಾನು ಬರವಣಿಗೆಯನ್ನು ಮಾಡ್ತೀನಿ, ನನ್ನ ಕವನ ಸಂಕಲನ ಪಬ್ಲಿಷ್ ಆಗಿದೆ ಅಂತ ಅಂದ್ಬಿಟ್ಟು ಅವರು ಒಂದು ಕವನ ಸಂಕಲನವನ್ನು ಕೊಟ್ಟರು, ತನ್ನ ಆಸಕ್ತಿಯನ್ನು ಹೇಳಿಕೊಂಡ್ರು. ಆ ನಂತರ ನಾನು ಹೇಳಿದೆ, ನೋಡಿ ನೀವು ಏನು ಜಾಬ್ ಮಾಡ್ತಾಯಿದ್ದೀರಾ ಅಂತ. ಏನೂ ಇಲ್ಲ, ನಾನು ಇದನ್ನೇ ನಂಬ್ಕೊಂಡು ಬಂದಿದ್ದೀನಿ ಅಂತಂದರು. ಚಿತ್ರರಂಗ ಆಗಲಿ ಕಿರುತೆರೆಯಲ್ಲಾಗಲಿ ಆರಂಭದ ದಿನಗಳಲ್ಲಿ ನಿಮಗೇನೂ ಆರ್ಥಿಕವಾಗಿ ಏನೂ ಸಿಗಲ್ಲ, ಹೇಗೆ ಜೀವನ ಮಾಡ್ತೀರಾ, ಕಷ್ಟ ಇದೆ ಇದು, ಇಲ್ಲಿ ಏನಾದ್ರು ಉದ್ಯೋಗ ನೋಡ್ಕೊಳ್ಳಿ ಅಂತ ನಾನು ಭಾಳಷ್ಟು ಸರಿ ಹೇಳಿದೆ, ಭಾಳಷ್ಟು ವಿವರಿಸಿ. ಇಲ್ಲ ನಾನು ಹೇಗೋ ಮಾಡ್ತೀನಿ ಸರ್, ನನಗೊಂದು ಅವಕಾಶ ಮಾಡಿಕೊಡಿ ಅಂತಂದರು. ಸರಿ, ಹಾಗಾದರೆ ಸ್ವಲ್ಪ ಆಸಕ್ತಿ ಇದೆಯಲ್ಲ, ಏನಾದ್ರು ಮಾಡೋಣ ಅಂತ ಅಂದ್ಬಿಟ್ಟು ಅವಾಗ ನಾನು ಮನೆತನ ಧಾರಾವಾಹಿಯನ್ನು ಮಾಡ್ತಾಯಿದ್ದೆ, ಮೆಗಾ ಧಾರಾವಾಹಿ. ಅದಕ್ಕೆ ನಮ್ಮ ಗುರುದತ್ ಅವರು ನಿರ್ದೇಶಕರಾಗಿದ್ದರು. ಗುರುದತ್ ಅವ್ರ ಹತ್ರ ಕರ್ಕೊಂಡು ಹೋಗ್ಬಿಟ್ಟು, ಈ ಹುಡುಗ ಹೀಗೆ ಬಂದಿದ್ದಾರೆ, ಅವ್ರಿಗೆ ಸ್ವಲ್ಪ ಚಿತ್ರರಂಗ ಮತ್ತು ಕಿರುತೆರೆ ಒಳಗೆ ಆಸಕ್ತಿ ಇದೆ, ಬೆಳೆಯೋಕ್ಕೊಂದು ಅವಕಾಶ ಆಗುತ್ತೆ, ನೀವೊಂದು ಸ್ವಲ್ಪ ಇವನ್ನ ಸೇರಿಸ್ಕೊಳ್ಳಿ ಇಲ್ಲಿ ಅಂತ ಅಂದ್ಬಿಟ್ಟು ಕೇಳಿದಾಗ, ಸರಿ ಹಂಗಾರೆ ಒಂದು ಅಸಿಸ್ಟೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ಮನೆತನಕ್ಕೆ ಅಸಿಸ್ಟೆಂಟಾಗಿ ಸೇರಿಕೊಂಡ್ರು. ಅಸಿಸ್ಟೆಂಟಾಗಿ ಸೇರಿಕೊಂಡು ಕೆಲವು ತಿಂಗಳು ಅಲ್ಲೇ ಇದ್ದರು ಅಲ್ಲಿ. ಆ ನಂತರ ಬೇರೆ ಬೇರೆ ರೂಟ್ ಅವರು ತಗೊಳ್ಬೇಕಾಯಿತು. ಈ ನಡುವೆ ಸ್ವಲ್ಪ ದಿವಸದ ನಂತರ ನಾನು ಮತ್ತೆ ಮಹಾಯಜ್ಞ ಮಾಡಿದೆ. ಅದಕ್ಕೂ ಸಹ ಗುರುದತ್ ಅವರೇ ನಿರ್ದೇಶಕರಾಗಿದ್ದರು. ಆ ಸನ್ನಿವೇಶದಲ್ಲಿ ಇವರು ಬರವಣಿಗೆಗೆ ಆಸಕ್ತಿ ಇದೆ ಅಂತ ಅಂದ್ಬಿಟ್ಟೆಲ್ಲ ಹೇಳ್ತಿರಲ್ಲ, ಆದ್ದರಿಂದ ಸರಿ ಹಾಗಾದರೆ ಇದನ್ನಾರು ಮಾಡಿ ಹಾಗಾದರೆ ಅಂತ ಹೇಳಿ ಅವರಿಗೆ ಯಾವ ರೀತಿ ಬರೀಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು ನಾನೇನು ಸಂಭಾಷಣೆ ಬರೀಬೇಕು, ಯಾವ ರೀತಿ ಚಿತ್ರಕಥೆ ಬರೀಬೇಕು ಹೇಳೋದನ್ನು ಕ್ಯಾಸೆಟ್ ಮಾಡಿಬಿಟ್ಟು ಅವ್ರ ಹತ್ರ ಅದನ್ನ ಬರೆಸ್ತಾ ಇದ್ದೆ. ಅಲ್ಲಿ ಅದನ್ನು ಬರಿತಾಯಿದ್ರು ಅವರು. ಹಾಗೆ ಬರವಣಿಗೆಯಲ್ಲಿ ಅವರಿಗೆ ಹಲವು ಕಡೆ ಕನೆಕ್ಷನ್ ಸಿಕ್ತು. ಈ ಕನೆಕ್ಷನ್ನನ್ನು ಉಪಯೋಗಿಸ್ಕೊಂಡು ಅವರು ಚಿತ್ರರಂಗದಲ್ಲಿ ಬೇರೆ ಬೇರೆ ಪ್ರೊಡಕ್ಷನ್ ಹೌಸ್ನಲ್ಲಿ ಕೆಲವು ಕಡೆ ಕೆಲಸ ಮಾಡಿದರು. ಆನಂತರ ತಾನು ನಟನಾಗಿ ಸಹ ಗುರುತಿಸ್ಕೊಂಡ್ರು. ಆನಂತರ ಎಜುಕೇಷನಲ್ಲಿ ಅವರಿಗೆ ಅದು ಇಂಟ್ರೆಸ್ಟ್ ಇತ್ತು, ಅವರು KS ಮಾಡ್ತಾಯಿದ್ರು. ಆಮೇಲೆ KS ಆಫೀಸರು ಆದರು. ಆದಮೇಲೆ ಆನಂತರ ಇದರ ನಡುವೆ ಅವರು ಸಿಲ್ಲಿಲಲ್ಲಿ ಎಲ್ಲೂ ಸಹ ಪತ್ರ ಮಾಡಿ ಅದರಲ್ಲಿ ಒಳ್ಳೆಯ ಹೆಸರು ತಗೊಂಡ್ರು. ನಂತರ KS ಆಫೀಸರ್ ಆಗಿ ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಚಿತ್ರರಂಗ ಮತ್ತು ಕಿರುತೆರೆಯಲ್ಲಿ ಬೆಳೆದು ಬಂದರು. ಆಮೇಲೆ ಅವರು ಈಗ ಸ್ವತಂತ್ರ ನಿರ್ದೇಶಕರು ಆಗಿದ್ದಾರೆ. ಒಂದು ಮಾತು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಅವರಲ್ಲೊಂದು ಪ್ರತಿಭೆ ಇತ್ತು, ಅದನ್ನು ನಾನು ಗುರುತಿಸೋ ಪ್ರಯತ್ನ ಮಾಡಿದೆ. ಒಂದು ಮಾರ್ಗದರ್ಶಕನಾಗಿ ಕೆಲವು ವಿಷಯಗಳನ್ನು ಹೇಳಿ ಅವ್ರನ್ನ ಈ ದಾರಿಗೆ ಎಲ್ಲಿ ಹೋಗೋದಕ್ಕೆ ಒಂದು ವಾಹಕ ಆಜ್ಞೆ ಹೊರತು ಪ್ರತಿಭೆ ಅವರಲ್ಲಿತ್ತು, ಅದರಿಂದ ಅವರು ಬೆಳೆದರು. ಇವತ್ತು ನಿರ್ದೇಶಕರಾಗಿ ಗುರುತಿಸ್ಕೊಂಡಿದ್ದಾರೆ. ಆನಂತರ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ನಟರಾಗಿಯೂ ಸಹ. ಇನ್ನೂ ಹೆಚ್ಚಿನ ಅವಕಾಶಗಳು ಅವ್ರನ್ನ ಹುಡ್ಕೊಂಡು ಬರಲಿ, ಅವ್ರ ವೃತ್ತಿ ಮತ್ತು ಪ್ರವೃತ್ತಿ ಇವೆರಡರಲ್ಲೂ ಇನ್ನೂ ಹೆಚ್ಚಿನ ಯಶಸ್ಸನ್ನು ಕಾಣಲಿ ಅಂತ ಹೇಳಿ ನಾನು ಆಶಿಸ್ತೀನಿ ಸರ್. ನಮಸ್ಕಾರ. ಸೊ ಬಾಲಾ ಸುರೇಶ್ ಅವರು ನನಗೆ ಗುರುದತ್ ಅವರಿಗೆ ಭೇಟಿ ಮಾಡಿಸಿದ್ರು. ಅಲ್ಲಿಂದ ನಂದು ಈ ಸೀರಿಯಲ್ ಕೆಲಸ ಶುರು ಆಯಿತು. ಕಾರಣಾಂತರದಿಂದ ನಾನು ಅಲ್ಲಿಂದ ಬಿಟ್ಟು ಬೇರೆ ಕೆಲಸಕ್ಕೆ ಸೇರ್ಬೇಕಾಯ್ತು. ಸೊ ಹೀಗೆ ಅದು ಮನೆತನದಿಂದ ಆಮೇಲೆ ಮಹಾಯಜ್ಞ ಇವರೇ ಬರೆದ್ರು, ಬಾಲಾ ಸುರೇಶ್ ಅವರು ಬರೆದ್ರು, ಸಂಭಾಷಣೆಗೆ ಅಸಿಸ್ಟೆಂಟ್ ಆಗಿ ಸೇರಿಕೊಂಡೆ. ಹಂಗೆ ಕಾವ್ಯಾಂಜಲಿ, ವಟಾರ, ಮನೆ ಮನೆ ಕತೆ, ಮಿಂಚಿನ ಬಳ್ಳಿ, ವೇದಿಕೆ, ಪಿಶುಮಾತು, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾನು ಬರಹಗಾರನಾಗಿಯೂ ಹೌದು, ಸಹಾಯಕ ನಿರ್ದೇಶಕನಾಗಿಯೂ ಹೌದು, ಸಣ್ಣ ಪುಟ್ಟ ಪಾತ್ರಗಳು ಮಾಡ್ಕೊಂಡು ಹಿಂಗೆ ಎಲ್ಲ ಮಾಡಿಕೊಂಡು ಬೆಳೆಯೋದಕ್ಕೆ ಶುರು ಆಯಿತು. ಗೋವಿಂದ ಬೇಕೇ ಬೇಕು ಅನ್ನುವಷ್ಟರ ಮಟ್ಟಿಗೆ ನನಗೆ ಮತ್ತೆ ಒಬ್ಬರು ಪತ್ರಕರ್ತ ಮಿತ್ರರು ಸಂಧಾನ ಮಾಡಿ ಮತ್ತೆ ಸರ್ ಜೊತೆ ಡಿಸ್ಕಷನ್ ಆಗಿ ಹೊಸ ಡ್ರೆಸ್ ಹೊಲಿಸಿ ನನಗೆ ಎಂಟ್ರಿ ತೊಗೊಳ್ತಾರೆ. ಅಷ್ಟು ಜನಪ್ರಿಯ ಆಗಿತ್ತು. ಅಂದರೆ ಗೋವಿಂದ ಬೇಕೇ ಬೇಕು ಸೀರಿಯಲ್ಗೆ ಅನ್ನೋಷ್ಟು ಮಟ್ಟಿಗೆ ಜನಪ್ರಿಯ ಆಗಿತ್ತು. ಮತ್ತು ಅವರು ನನಗೆ ಕರೆದು ಅವಕಾಶ ಮತ್ತೆ ಕೊಟ್ಟು ಮುಂದುವರಿಸ್ಕೊಂಡು ಹೋಗ್ತೀವಿ. ಸೊ ಅದು ಎಲ್ಲಿಗೆ ಬೆಳೀತು ಅಂತಂದರೆ ಬರೀ ಮಹಿಳಾ ಪ್ರಧಾನವಾಗಿರುವ ಸಿಲ್ಲಿಲಲ್ಲಿ ಅವ್ರ ಕಾನ್ಸೆಪ್ಟ್ ಹಂಗಿತ್ತು. ಮೂಲ ಪುರುಷ ಪ್ರಧಾನ ಪಾತ್ರಗಳು, ಕೇವಲ ಪುರುಷ ಪಾತ್ರಗಳು ಸಪೋರ್ಟಿಂಗ್ ಆಗಿತ್ತು. ಡಾಕ್ಟರ್ ಆಯಿತು, ನಾನಾಯಿತು, ಅಥವಾ ನಮ್ಮ ರಂಗ ಆಯಿತು, ಇವೆಲ್ಲ ಬಲ್ಲಿ ಆಯಿತು, 4 ಪಾತ್ರಗಳು. ಆಮೇಲೆ ನಮ್ಮ ಮಿತ್ರ ನನ್ನ ಅಸಿಸ್ಟೆಂಟ್ ಆಗಿ ಬಂದ. ಆದರೆ ಈ ಪಾತ್ರಗಳು ಮಹಿಳಾ ಪಾತ್ರಗಳನ್ನು ಮೀರಿ, ಮುಖ್ಯ ಪಾತ್ರಗಳನ್ನು ಮೀರಿ ಗೋವಿಂದ ಜನಪ್ರಿಯ ಆಗಿಲ್ಲ.